ತುಂಬ ಮಳೆ ಇದೆ ಇವತ್ತು, ಕೋಲ್ಡ್ ವೆದರ್ ಇವತ್ತು ಸಿಕ್ಕಾಪಟ್ಟೆ. 24 hours ಗ್ರೀನ್ ಚಾಲೆಂಜ್. 24 hours ಗ್ರೀನ್ ಚಾಲೆಂಜ್ ಅಂತ ವಿಡಿಯೋ ಮಾಡ್ತಾ ಇದ್ದಾರೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಈ ವಿಡಿಯೋಲ್ಲಿ ನಾನು ಇವತ್ತು ಸ್ಪೆಷಲಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ದಟ್ ಎಲ್ಲ ಡೈಲಿ ಬರೀ ಅದೇ ವ್ಲಾಗ್ಸ್ ಇರ್ತಿತ್ತು, ಇವತ್ತು ಸ್ಪೆಷಲಾಗಿ ವಾಟ್ ಐ ಈಟ್ ಇನ್ ಅ ಡೇ ವ್ಲಾಗ್ ಮಾಡ್ತಾಯಿದ್ದೀನಿ. ಅಂದರೆ ಬೆಳಿಗ್ಗೆ, ಮಧ್ಯಾಹ್ನ, ನೈಟ್ಗೆ ನಾನು ಏನೇನೆಲ್ಲ ಊಟ ಮಾಡ್ತೀನಿ, ಏನು ಬ್ರೇಕ್ಫಾಸ್ಟ್ ಮಾಡ್ತೀನಿ, ಆ್ಯಂಡ್ ಕೆಲವೊಂದು ರೆಸಿಪಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ವಿಸಿಟ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನು ಮಾಡ್ತೀನಿ ವಿಡಿಯೋಲಿ ಅಂತ. ಸೊ ಸ್ವಲ್ಪ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ನಾರ್ಮಲಾಗಿ ಡೈಲಿಗೆ ಇನ್ನೇನು ಚಪಾತಿ, ಅನ್ನ, ಸಾಂಬಾರು ಅದೇ ತಿನ್ನೋದು. ಬಟ್ ಇವತ್ತಿನ ವಿಡಿಯೋಲಿ, ಇವತ್ತಿನ ವ್ಲಾಗಲ್ಲಿ ಏನೇನು ಊಟ ಮಾಡ್ತೀನಿ, ಏನು ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂತೆಲ್ಲ ತೋರಿಸ್ತೀನಿ. ಸೊ ಇವಾಗ ನಾನು ಜಿಮ್ಮಿಗೆ ಹೋಗಿ ಬಂದಿದ್ದೀನಿ 6 ಗಂಟೆಗೆ. 6 ಗಂಟೆಗಲ್ಲ, ಆ್ಯಕ್ಚುಲಿ ಇವತ್ತು 7 ಗಂಟೆಗೆ ಹೋಗಿ ಬಂದಿದ್ದೀನಿ. ಇವತ್ತು ರಜೆ ಅಲ್ವಾ, ಸೊ ಎದ್ದೇಳೋಕ್ಕೆ ಸ್ವಲ್ಪ ಸೋಂಬೇರಿ ಆಗಿದೆ ನಾನು. ಅದಕ್ಕೆ ಇವಾಗ ಹೋಗಿ ಬಂದೆ. ಇವಾಗ 8:50 ಆಗಿದೆ ಟೈಮು. ಸೊ ಇವಾಗಿಂದ ಬೆಳಗ್ಗೆ ಎದ್ದ ತಕ್ಷಣ ನಾನು ನೀರು ಕುಡ್ಕೊಂಡು ಹೋಗಿದ್ದೆ. ಇವಾಗ ಮಿಲ್ಕ್ ಶೇಕ್ ಮಾಡ್ಕೋಬೇಕು, ಬನಾನಾ ಮಿಲ್ಕ್ ಶೇಕ್ ಮಾಡ್ಕೋಬೇಕು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬೆಳಿಗ್ಗೆ ಎದ್ದು ನೀವು ಡೈಲಿ 1 ಗ್ಲಾಸ್ ವಾಟರಲ್ಲಿ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊಂಡು ನೀರನ್ನು ಲೆಮನ್ ವಾಟರ್ನ ಕುಡಿಯೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಆ್ಯಕ್ಚುಲಿ ನಮ್ಮ ಲೆಮನ್ ವಾಟರ್ ಕುಡಿಯೋದ್ರಿಂದ ನಮ್ಮದು ಡೈಜೆಷನ್ ಆಗಿರ್ಬೋದು, ಮತ್ತು ಸ್ಕಿನ್ ಗ್ಲೋ, ಮತ್ತು ವೈಟಮಿನ್ ಸಿ ಕೂಡ ಇದರಿಂದ ಸಿಗುತ್ತೆ. ಸೊ ನಾನು ಕುಡ್ಕೊಂಡು ಜಿಮ್ಗೆ ಹೋಗಿ ಬಂದು ಇವಾಗ ಪ್ರೋಟೀನ್ ಕುಡಿಬೇಕಲ್ವ, ಸೊ ಪ್ರಿಪೇರ್ ಮಾಡ್ತಾಯಿದ್ದೆ. ಪ್ರೋಟೀನ್ದು ಮಿಲ್ಕ್ ಶೇಕ್ಗೆ ನಾನು 2 ಬನಾನಾ ಸೇರಿಸ್ಕೋಬೇಕು. ಮತ್ತು ನಾನು ಯಾವ ಥರ ಮಾಡ್ತೀನಿ ಅಂತ ಈ ವಿಡಿಯೋಲಿ ತೋರಿಸ್ತೀನಿ ನಿಮಗೆ. ನನಗೆ ಬನಾನಾ ಎಲ್ಲ ಇಷ್ಟ ಆಗ್ತಿರಲಿಲ್ಲ ಮುಂಚೆ ಎಲ್ಲ, ಬಟ್ ಇವಾಗ ತಿನ್ನೋದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ನಮ್ಮ ಮನೇಲಿ ನಮ್ಮ ಪಪ್ಪ ಡೈಲಿ ನೈಟ್ ಊಟ ಮಾಡಿ ಬನಾನಾ ಎಲ್ಲ ತಿನ್ಕೋತಾ ಇದ್ರು. ನಾನು ಚಿಕ್ಕವಳಿರ್ಬೇಕಾದ್ರೆ ಇಷ್ಟು ಬನಾನಾ ಕೂಡ ತಿಂತಾ ಇರಲಿಲ್ಲ. ಇವಾಗೆಲ್ಲ ಬನಾನಾ ಮಿಲ್ಕ್ ಶೇಕ್ ಎಲ್ಲ ಇಷ್ಟ ಆಗಲ್ಲ, ಬಟ್ ಅವಾಗ ಬನಾನಾ ಕೂಡ ಇಷ್ಟ ಆಗ್ತಿರಲಿಲ್ಲ. ಬಟ್ ನಮ್ಮ ಪಪ್ಪ ನೈಟೆಲ್ಲ ಊಟ ಮಾಡಿ ತಿಂದು ನನಗೂ ಅದು ತಿನ್ನಿಸಿ ಆಮೇಲೆ ತಿನ್ನೋದೆಲ್ಲ ಸ್ವಲ್ಪ ಕಲ್ತ್ಕೊಂಡೆ. ಅಷ್ಟು ಹೇಟ್ ಮಾಡ್ತಿದ್ದೆ, ನನಗೆ ಗೊತ್ತಿರಲಿಲ್ಲ ಯಾಕೆ ಅಂತ. ಇವಾಗ 2 ಬನಾನಾ ಸೇರಿಸ್ಕೊಂಡಿದ್ದೀನಿ ಇದರಲ್ಲಿ. ಪ್ರಾಬಬ್ಲಿ ನನಗೆ ವೆಯ್ಟ್ ಗೇನ್ ಆಗೋವಂಥ ಐಟಮ್ಸ್ ಯಾವ್ದ್ಯಾವ್ದು ಇರುತ್ತೆ ಅದು ಯಾವುದು ನನಗೆ ಇಷ್ಟ ಇಲ್ಲ. ಅದಕ್ಕೆ ನಾನು ವೆಯ್ಟ್ ಗೇನ್ ಆಗೇ ಇಲ್ಲ ಅನಿಸುತ್ತೆ, ಯಾವಾಗಲೂ ತೆಳ್ಳಗೆ ಇರೋದು ಅನಿಸುತ್ತೆ. 2 ಬನಾನಾನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ಅದ್ರ ಜೊತೆಗೆ ಸ್ವಲ್ಪ ಬಾದಾಮಿ, ಅಂದರೆ 4 ರಿಂದ 5 ಬಾದಾಮಿನ ಹಾಕ್ಕೊಳ್ಳಿ. ಈ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನೋದ್ರಿಂದ ವೆಯ್ಟ್ ಗೇನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ನೆನೆಸಿ ಬೆಳಿಗ್ಗೆ ಕೂಡ ತಿಂತಾರೆ. ನಾನು ಯಾವಾಗಲೂ ಬೆಳಗ್ಗೆ ನೆನೆಸಿಡೋದು ಮರ್ತೇ ಹೋಗ್ತೀನಿ, ನೈಟ್ ನೆನೆಸಿಟ್ಬಿಟ್ಟು ಬೆಳಗ್ಗೆ ತಿನ್ನೋದು. ಸೊ ಅದು ಮತ್ತೆ ನಾನು ಯಾವಾಗಲೂ ಅಂದ್ಕೊಳ್ಳೋದು ತಿನ್ನೋದು ಅಂತ, ಬಟ್ ರಾತ್ರಿ ನೆನೆಸಿಡೋದು ಮರ್ತೋಗುತ್ತೆ. ತಿರ್ಗಿ ಸ್ವಲ್ಪ ಗೋಡಂಬಿ ಕೂಡ ಹಾಕ್ಕೊಂಡಿದ್ದೀನಿ ಇದರಲ್ಲಿ. ಮತ್ತು 2-3 ಡೇಟ್ಸ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ವೆಯ್ಟ್ ಗೇನ್ಗೆ ಅಲ್ವಾ, ಸೊ ಇದೆಲ್ಲ ಸೇರಿಸ್ಕೊತಾ ಇದ್ದೀನಿ ನಾನು. ವೆಯ್ಟ್ ಗೇನ್ಗೆ ಡೇಟ್ಸ್ ಕೂಡ ಹೆಲ್ಪ್ ಆಗುತ್ತೆ, ಬಾದಾಮಿ ಹೆಲ್ಪ್ ಆಗುತ್ತೆ, ಬನಾನಾ ಕೂಡ ತುಂಬ ಹೆಲ್ಪ್ ಆಗುತ್ತೆ ವೆಯ್ಟ್ ಗೇನ್ ಆಗೋಕ್ಕೆ ಬೇಗ. ಆ್ಯಂಡ್ ಪೀನಟ್ ಬಟರ್, ನನಗೆ ಇದು ಕೂಡ ಇಷ್ಟ ಇಲ್ಲ. ನಾನು ಹೇಳಿದ್ನಲ್ಲ ವೆಯ್ಟ್ ಗೇನ್ಗೆ ಏನೇನು ಬೇಕು ನಿಮ್ಗೆ ಅದು ಯಾವುದೋ ಐಟಮ್ಸ್ ನನಗೆ ಇಷ್ಟನೇ ಆಗಲ್ಲ ಅಂತ. ಸೊ ಪೀನಟ್ ಬಟರ್ ಕೂಡ ಸೇರಿಸ್ಕೋಬೇಕು 1 ಸ್ಪೂನು. ಇದು ನಾನು ಚಾಕ್ಲೇಟ್ ಫ್ಲೇವರ್ ನೆಕ್ಸ್ಟ್ ತೊಗೊಂಡಿದ್ದೆ. ಫಸ್ಟು ಪೀನಟ್ ಬಟರ್ ನನಗೆ ಅದು ಒಂಚೂರು ಇಷ್ಟ ಆಗ್ತಿರ್ಲಿಲ್ಲ. ಇದಾದರೆ ಒಂಚೂರು ತಿನ್ಬೋದು, ಕುಡಿಬೋದು, ಆ ಥರನಾದರೂ ಇದೆ. ಚಾಕ್ಲೇಟ್ ಫ್ಲೇವರ್ ಅಲ್ವಾ, ಸೊ ಇಷ್ಟ ಆಗುತ್ತೆ ಸ್ವಲ್ಪನಾದರೂ. ನೆಕ್ಸ್ಟ್ ಇದನ್ನೆಲ್ಲ ಹಾಕಿ ನಾನು 1.5 ಸ್ಪೂನ್ ನನಗೆ ಪ್ರೋಟೀನ್ ಪೌಡರ್ ಹಾಕೋಕ್ಕೆ ಹೇಳಿದ್ದಾರೆ. ಸೊ 1.5 ಸ್ಪೂನ್ನ ನಾನು ಹಾಕ್ತಿದ್ದೀನಿ. ಇದು ಕುಡಿದ್ರಂತೂ ನನಗೆ ಫುಲ್ ನಿದ್ದೆನೇ ಬರುತ್ತೆ. 1 ಸ್ಪೂನ್ ಹಾಕ್ಕೊಂಡಿದ್ದೆ ಅನಿಸುತ್ತೆ ಇವತ್ತು ನಾನು. 1 ಸ್ಪೂನ್ ಹಾಕಿದ್ದೀನಿ. ಆಮೇಲೆ 1 ಗ್ಲಾಸ್ ಹಾಲು ಹಾಕ್ಕೋಬೇಕು ಇದಕ್ಕೆ. ಸೊ 1 ಗ್ಲಾಸ್ ಹಾಲು ಹಾಕಿ ಆಯಿತು. ಇವಾಗ ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಸೊ ಕುಡಿಯೋಕ್ಕೆ ಈಸಿ ಆಗಬೇಕು. ನನಗೆ ಪೂರ್ತಿ ತಿಕ್ಕಾಗಿದ್ರೂ ಇಷ್ಟ ಆಗಲ್ಲ ನನಗೆ. ಫಸ್ಟ್ ಆಫ್ ಆಲ್ ಇದು ಇಷ್ಟನೇ ಆಗಲ್ಲ, ಬಟ್ ತಿನ್ನೋ ಥರ ಅಂತೂ ಇರುತ್ತೆ. ತೀರಾ ಕೆಟ್ಟದಾಗಿ ನಾನು ಪೂರ್ತಿ ಹೇಟ್ ಮಾಡೋ ಥರ ಏನಿರಲ್ಲ. ಸೊ ಇವಾಗ ಈ ಥರ ಆಗಿದೆ. ಇದನ್ನು ಗ್ಲಾಸಿಗೆ ಸರ್ವ್ ಮಾಡ್ಕೊಂಡು ಇವಾಗ ಇದನ್ನು ಕುಡ್ಕೊಂಡ್ರೆ ನಾನು ಮತ್ತೆ ಟಿಫನ್ ಮಾಡೋಷ್ಟರಲ್ಲಿ 11 ಆಗಿರುತ್ತೆ ನನಗೆ. ಇವಾಗ ಹಸಿವಾಗ್ತಾಯಿದೆ. ಇವಾಗ ಇದನ್ನು ಕುಡಿದ್ಬಿಟ್ರೆ ಮತ್ತೆ ಹೊಟ್ಟೆ ಹಸಿವಾಗಲ್ಲ. 1 ಅವರ್ ಆದರೂ ಬ್ರೇಕ್ ಬೇಕು ಬ್ರೇಕ್ಫಾಸ್ಟ್ಗೆ. ಸೊ ಬೆಳಿಗ್ಗೆ ಇದಾಯಿತು ನಂದು. ಇದೇ ಥರ ನಾನು ಪ್ರಿಪೇರ್ ಮಾಡೋದು.
ಓಕೆ, ಇವಾಗ ಕುಡಿಬೇಕು. ಸೊ ಇವಾಗ ಆಲ್ಮೋಸ್ಟ್ ಇವಾಗ ಕುಡ್ಕೊಂಡ್ಬಿಟ್ಟೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು 10-10:30 ಹಾಗೆ ಬ್ರೇಕ್ಫಾಸ್ಟ್ ಮಾಡ್ತೀನಿ ನಾನು. ಅದರಲ್ಲೂ ಇವತ್ತು ಹಾಲಿಡೇ ಬೇರೆ ಐತೆ, ಸೊ ಲೇಟಾಗೆ ತಿನ್ಕೋತೀನಿ. ಇದು ಬನಾನಾ ಎಲ್ಲ ಹಾಕಿ ಗ್ರೈಂಡೆಲ್ಲ ಮಾಡಿ ಮತ್ತು ಪೀನಟ್ ಬಟರ್ ಇದೆಲ್ಲ ನನಗೆ ಇಷ್ಟ ಆಗ್ತಿರಲಿಲ್ಲ ಮುಂಚೆ, ಬಟ್ ಇವಾಗ ಚೆನ್ನಾಗಾಗಿದೆ. ಇವಾಗ ಅಭ್ಯಾಸ ಕೂಡ ಆಗಿದೆ ನನಗೆ. ಸೊ ನಾನು ಈ ಥರ ಮಾಡ್ಕೊಳ್ಳೋದು. ಆ್ಯಂಡ್ ನೆಕ್ಸ್ಟ್ ರೆಸಿಪಿ, ಬ್ರೇಕ್ಫಾಸ್ಟ್ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಕುಡ್ಬಿಟ್ಟು ಸಿಗ್ತೀನಿ. ನೆಕ್ಸ್ಟ್ ಇಲ್ಲಿ ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಣ ಅಂದ್ಕೊಂಡಿದ್ದೆ. ಪಾಸ್ತಾನ ಡಿಫ್ರೆಂಟಾಗಿ ಮಾಡ್ತಾಯಿದ್ದೆ. ಅವಾಗೊಂದ್ಸಲ ಲಾಸ್ಟ್ ವೀಡಿಯೋಲಿ ಮಾಡಿದ್ನಲ್ವ, ಅದಕ್ಕಿಂತ ಇನ್ನೂ ಡಿಫ್ರೆಂಟಾಗಿ ಸ್ವಲ್ಪ ಏನೇನೋ ಹೇಳಿದರು ಆ ಥರ ಎಲ್ಲ ಮಾಡೋಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಆನಿಯನ್ನು, ಚಿಲ್ಲಿ, ಕೊತ್ತಂಬರಿ ಮತ್ತು ಶುಂಠಿ ಮತ್ತು ಕರಿಬೇವು ಸೊಪ್ಪು, ಟೊಮ್ಯಾಟೊ ಒಂದು, ಮತ್ತು ಅದು ಏನಿರುತ್ತೆ ಪಾಸ್ತಾ ಮ್ಯಾಕ್ರೋನಿ, ಅದನ್ನು ಬಾಯ್ಲ್ ಮಾಡಿಬಿಟ್ಟು ತೆಗೆದು ಇಟ್ಕೋಬೇಕು. ಫಸ್ಟು ಅದು 3 ಸ್ಟೆಪ್ಸಲ್ಲಿ ಮಾಡಬೇಕು. ಇದನ್ನು ಫಸ್ಟು ಬಾಯ್ಲ್ ಮಾಡಬೇಕು. ಸೊ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇವಾಗ ಇದನ್ನೆಲ್ಲ ಸ್ವಲ್ಪ ಒಗ್ಗರಣೆ ಥರ ಮಾಡ್ಕೋಬೇಕು. ಸೊ ಫಸ್ಟ್ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಡೈರೆಕ್ಟ್ ತುಪ್ಪನೂ ಹಾಕೋಬೋದು, ಬಟ್ ನನಗೆ ತುಪ್ಪ ಅಷ್ಟೊಂದು ಇಷ್ಟ ಆಗಲ್ಲ ಅಂತ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಎಣ್ಣೆ ಮತ್ತು ಇದೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡಬೇಕು. ಈರುಳ್ಳಿ, ಟೊಮ್ಯಾಟೊ, ಶುಂಠಿ ಗೋಡಂಬಿ ಅಂತಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಮತ್ತು ಸ್ವಲ್ಪ ಉಪ್ಪನ್ನು ಕೂಡ ಇದರಲ್ಲೇ ಹಾಕ್ಕೊಂಡ್ಬಿಟ್ಟಿದ್ದೀನಿ ನಾನು. ಉಪ್ಪು ಜೊತೆ ಸ್ವಲ್ಪ ಮಸಾಲೆ ಹಾಕ್ಕೊಂಡೆ, ಪಾಸ್ತಾ ಮಸಾಲೆ. ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ನಾನು ಹೇಳಿದ್ನಲ್ಲ 3 ಸ್ಟೆಪ್ಪಲ್ಲಿ ಮಾಡಬೇಕು ಅಂತ. ಇವಾಗ 3rd ಸ್ಟೆಪ್ಪಲ್ಲಿ ಬಂದುಬಿಟ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ತುಪ್ಪ ಹಾಕ್ಕೊಂಡಾದಮೇಲೆ ಒಂದು ಸ್ಮಾಲ್ ಸ್ಪೂನಲ್ಲಿ ನಾವು ಮೈದಾ ಹಿಟ್ಟನ್ನು ಇದಕ್ಕೆ ಹಾಕೋಬೇಕು. ನಾವು ಕ್ರೀಮಿಯಾಗಿ ಮಾಡ್ಕೋಬೇಕು ಈ ಫ್ಲೇವರ್ನ. ಸೊ ದ್ಯಾಟ್ ಅದಕ್ಕೆ ನಾನು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೈದಾ ಹಿಟ್ಟಾದಮೇಲೆ ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ಒಂದು 1/2 ಕಪ್ ಆಗೋಷ್ಟು ಹಾಲನ್ನು ಸೇರಿಸ್ಕೋಬೇಕು. ನಾವು ಒಗ್ಗರಣೆಯಲ್ಲಿ ಏನು ಹೇಳ್ತಾರೆ, ಟೊಮೆಟೊ ಕೆಚಪ್ ಅಂದರೆ ಸಾಸ್ ಹಾಕೋಬಹುದು. ನನಗೆ ಇಷ್ಟ ಇಲ್ಲ ಅಂತ ನಾನು ಹಾಕಿಲ್ಲ. ಮತ್ತು ಬೇರೆ ಐಟಮ್ಸು ಅಂದರೆ ಲೈಕ್ ಬೇರೆ ತರಕಾರಿ ಕೂಡ ಹಾಕೋಬಹುದು. ಸೊ ಇವಾಗ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಸ್ವಲ್ಪ ಕ್ರೀಮಿ ಆಗ್ತಾ ಇದ್ದಂತೆ ಈ ಪಾಸ್ತಾವನ್ನು ತೆಗೆದು ಮತ್ತು ಅದು ಒಗ್ಗರಣೆ ಏನೇನು ಮಾಡ್ಕೊಂಡಿದ್ದು ಅದನ್ನೆಲ್ಲ ತೆಗೆದುಬಿಟ್ಟು ಇದರಲ್ಲಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಬೇಕಾದ್ರೂ ಕೂಡ ಅಷ್ಟೇ ಕ್ರೀಮ್ ಥರ ಫ್ಲೇವರು, ನಾವು ಕ್ರೀಮ್ ಮಾಡ್ಕೋತೀವಲ್ಲ ಮನೇಲಿ, ಆ ಥರ ಕ್ರೀಮ್ ಕೂಡ ಹಾಕೋಬೋದು. ಅಥವಾ ನಾನಿಲ್ಲಿ ಮಯೋನೀಸ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನಂಗೆ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಚೆನ್ನಾಗಾಗಿತ್ತು ಟೇಸ್ಟು. ಈ ವಿಡಿಯೋಲಿ ಅವರು ಹೆಂಗೆ ಹೇಳಿದರು ಅದೇ ಥರನೇ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ಚೆನ್ನಾಗಾಗಿದೆ ಟೇಸ್ಟು. ನೋಡೋಕೆ ನಿಮ್ಗೆ ಹೆಂಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಸೂಪರ್. ಮಧ್ಯಾಹ್ನ ಏನು ಮಾಡ್ತೀನಿ, ಮಧ್ಯಾಹ್ನ ತಿಂತೀನಿ ಅಂತ ಮತ್ತೆ ಮಧ್ಯಾಹ್ನ ಸಿಗ್ತೀನಿ. ಪೀನಟ್ ಬರೀ ತಿಂತಾನೇ ಇದ್ದೀನಿ ಅಂದ್ಕೋಬೇಡಿ, ಬರೀತಾ ಇದ್ದೀನಿ. ಇವಾಗ ಬರೆದು ಎಲ್ಲ ಆಗಿ ಮಧ್ಯಾಹ್ನ ಊಟ ಟೈಮಲ್ಲಿ ಸಿಗ್ತೀನಿ. ಸ್ವಲ್ಪ ಹೊತ್ತು ವರ್ಕ್ ಇತ್ತು, ಅದೆಲ್ಲ ಬರೆದು ಸ್ವಲ್ಪ ಹೊತ್ತು ಬರೆಯೋದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಮಧ್ಯಾಹ್ನಕ್ಕೆ ಏನು ಮಾಡೋಣ ಅಂದ್ಕೊಳ್ತಾ ಇದ್ದೆ. ಸೊ ಬೇಳೆ ಸಾಂಬಾರು ಮಾಡೋಣ. ನನಗೆ ಬೆಳಗ್ಗೆ ಎಲ್ಲ ಡೈಲಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ಬೇಗ ಮಾಡೋಕ್ಕಾಗಲ್ಲ ಅಂತ ಮಾಡ್ತಿರ್ಲಿಲ್ಲ. ಇವತ್ತು ಸ್ಪೆಷಲಾಗಿ ಮಾಡೋಣ ಅಂದ್ಕೊಂಡೆ. ಒಂದು 1/2 ಕಪ್ ಬೇಳೆ ಹಾಕ್ಕೊಂಡು ಬೇಳೆನೆಲ್ಲ ನೀಟಾಗಿ ವಾಶ್ ಮಾಡಿಟ್ಕೊಂಡು ಅದಕ್ಕೆ 1-2 ಚಿಕ್ಕ ಟೊಮ್ಯಾಟೊ, 1 ಆನಿಯನ್ನು, ಉಪ್ಪು ಮತ್ತು ಚಿಲ್ಲಿ ಪೌಡರ್ ಎಲ್ಲ ಹಾಕ್ಕೊಂಡು ಅದನ್ನು ಬಾಯ್ಲ್ ಮಾಡೋಕ್ಕಿಟ್ಟಿದ್ದೀನಿ. ಆ್ಯಂಡ್ ಅನ್ನ ಸಾಂಬಾರು ಜೊತೆ ನನಗೇನಾದರೂ ಜೊತೆಲಿ ಸೈಡ್ ಬೈ ಡಿಶಸ್ ಏನಾದರೂ ಇರಲೇಬೇಕು. ನಂಗೆ ಅದು ಇಲ್ಲಾಂದರೆ ನಂಗೆ ಅನ್ನ ಸಾಂಬಾರು ಹಾಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಸೊ ಇಲ್ಲಿ ಆನಿಯನ್ ಅಂತ ಬರ್ತಾಯಿದೆ. ಪೊಟ್ಯಾಟೋನ ನೀಟಾಗಿ ಚಿಕ್ಕ ಕಟ್ ಮಾಡಿ ಇಟ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಸೊ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ ಹಾಕಿ, ಬೆಳ್ಳುಳ್ಳಿ ಹಾಕಿ, ಸೇಮ್ ಆನಿಯನ್ ಎಲ್ಲ ಚಿಕ್ಕ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಏನೇನು ಮಸಾಲೆ ಎಲ್ಲ ಇದು ಗರಂ ಮಸಾಲೆ, ಖಾರದ ಪುಡಿ ಎಲ್ಲ ಹಾಕಿ ಈ ಥರ ಫ್ರೈ ಆಗಬೇಕು. ಲೈಕ್ ಈ ಥರ ಬರಬೇಕು. ಒಂದು 10 ನಿಮಿಷ ಬಿಟ್ಟಿರಬೇಕು. ಅದನ್ನು ಡೀಪ್ ಫ್ರೈ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನಾವು ಬಾಯ್ಲ್ ಮಾಡಿ ಇಟ್ಕೊಂಡು ಬಂದಿದ್ವಲ್ವ, ಅದೆಲ್ಲ ರೆಡಿ ಇದೆ. ಇದಕ್ಕೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಎಣ್ಣೆ ಮತ್ತು ಕೆಂಪು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಅದೆಲ್ಲ ಹಾಕಿ, ಕರಿಬೇವೆಲ್ಲ ಹಾಕಿ, ಆಮೇಲೆ ಬಾಯ್ಲ್ ಆಗಿರೋ ಬೇಳೆನೆಲ್ಲ ಹಾಕಿ ನಮ್ಮ ಸಾಂಬಾರು ಇವಾಗ ರೆಡಿ ಆಗಿದೆ. ಟ್ರಸ್ಟ್ ಮೀ, ಸಾಂಬಾರು ನನಗೆ ಸಿಕ್ಕಾಪಟ್ಟೆ ಚೆನ್ನಾಗಾಗಿತ್ತು. ನನಗೆ ಶಾಕ್ ಆಗಿದೆ. ನಾನು ಇಷ್ಟು ಚೆನ್ನಾಗಿ ಮಾಡಿಬಿಟ್ನಂತ ನನಗೆ ಶಾಕ್ ಆಗೋಯಿತು. ಇವಾಗ ರೈಸ್ ಕೂಡ ರೆಡಿ ಆಗಿದೆ. ಈಗ ಮಧ್ಯಾಹ್ನ 2 ಗಂಟೆಗೆ ಊಟ ಮಾಡ್ತಾಯಿದ್ದೀನಿ. ರೈಸ್ ಜೊತೆಗೆ ನನ್ನ ಬೇಳೆ ಸಾಂಬಾರು, ಚಪಾತಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ, ಬಟ್ ನೈಟ್ ಮಾಡೋಣ ಅಂತ ಸುಮ್ಮನಾದೆ. ಅದ್ರ ಜೊತೆಗೆ ನಮ್ಮ ಆಲೂ ಫ್ರೈ ಆ್ಯಂಡ್ ಆಲೂ ಪಲ್ಯ ಥರನೋ ಆಲೂ ಫ್ರೈನೋ ಏನೋ ಒಂದು. ತುಂಬ ಮಳೆ ಇದೆ ಇವತ್ತು, ಕೋಲ್ಡ್ ವೆದರ್ ಇವತ್ತು ಸಿಕ್ಕಾಪಟ್ಟೆ. ಅದಕ್ಕೆ ನಾನು ಇನ್ನೂ ಸ್ನಾನ ಕೂಡ ಮಾಡಿಲ್ಲ, ಆಮೇಲೆ ಮಾಡಬೇಕು ಅಂತ. ಸರಿ, ಊಟ ಮಾಡೋಣ ಹೇಗಾಗಿದೆ ಅಂತ. ಸಾಂಬಾರು ಸಖತ್ತಾಗಿದೆ.
ಆ್ಯಂಡ್ ಇದು ಆಲೂ ಫ್ರೈ ಕೂಡ ಚೆನ್ನಾಗಿದೆ. ಸಾಂಬಾರು ಜೊತೆ ಇದನ್ನು ತಿನ್ನೋದು ನಂಗೆ ತುಂಬ ಇಷ್ಟ, ಯಾಕಂದರೆ ಅದ್ರ ಜೊತೆ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ. ಅದಕ್ಕೆ ನಂಗೆ ತುಂಬ ಇಷ್ಟ ತಿನ್ನೋದು. ಚೆನ್ನಾಗಿದೆ. ಸೊ ಇವಾಗ ನಾನು ಮಧ್ಯಾಹ್ನ ಇದು ಊಟ ಮಾಡಿಕೊಂಡೆ. ಇನ್ನು ನೆಕ್ಸ್ಟ್ ನೈಟ್ಗೆ ಸಿಗ್ತೀನಿ ನಿಮ್ಮ ಜೊತೆ. ಆ್ಯಂಡ್ ಇವಾಗ ನಾನು ಬರೆಯೋದಿದೆ, ಮತ್ತು ಏನೇನು ಕೆಲಸ ಇದೆಲ್ಲ ಮಾಡ್ಕೋಬೇಕು. ನಾನು ಹಲೋ ಗೈಸ್, ಇವಾಗ ಟೈಮ್ ಬಂದು 4:30 ಆಗಿದೆ. ನಾನು ಮಧ್ಯಾಹ್ನ ಊಟ ಮಾಡಿ ಮಲ್ಕೊಂಡೇ ಬಿಟ್ಟಿದ್ದೀನಿ. ನನಗೆ ಎಚ್ಚರನೇ ಆಗಿಲ್ಲ. 3:30ಗೆ ಎಚ್ಚರ ಆಯಿತು. ಎಚ್ಚರ ಆಗಿ ಸ್ನಾನ ಮಾಡಿಕೊಂಡು ಮತ್ತು ತಲೆಲ್ಲ ಬಾಚ್ಕೊಂಡು ಇವಾಗ ಸ್ವಲ್ಪ ದಿನ ಆದರೂ ಬರಿಬೇಕಿತ್ತಲ್ವ. ನಂದು ಬರೆಯೋದು ಏನಾದರೂ ಮಾಡೋಣ ಅಂದ್ಕೊಂಡು ಕೂತೆ, ಬಟ್ ಮನಸ್ಸು ಎಲ್ಲ ಸಿಕ್ಕಾಪಟ್ಟೆ ನಿದ್ದೆ ಮೂಡಲ್ಲಿದ್ದೀನಿ ಇವತ್ತು. ಯಾಕೋ ಮೇ ಬಿ ತುಂಬ ಕೋಲ್ಡ್ ವೆದರ್ ಅಲ್ವಾ, ಅದಕ್ಕೆ ಬರೀ ನಿದ್ದೆ ಬರ್ತಾಯಿದೆ. ಸೊ ಮಲ್ಕೊಂಡೇ ಇದ್ದೆ ಇಷ್ಟೊತ್ತು. ಇವಾಗ 4:30 ಆಗಿದೆ. ಆ್ಯಸ್ ಯೂಶುವಲ್ ಈವ್ನಿಂಗ್ ಸ್ನ್ಯಾಕ್ಸು ಏನಾದರೂ ನನಗೆ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ, ತಿನ್ನಲೇಬೇಕು ನಾನೇನಾದರೂ. ಸೊ ಇವತ್ತು ಈವ್ನಿಂಗು ಲೆಮನ್ ಟೀ ಕುಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಅದಕ್ಕೆ ಇವಾಗ ಲೆಮನ್ ಟೀ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ನನ್ನ ರೆಸಿಪಿ ಹೇಗಿದೆ ಆ್ಯಂಡ್ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ನಾನು ಯಾವ ಥರ ಮಾಡ್ತೀನಿ ಆ ಥರ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ. ಅದರಲ್ಲೂ ಇವತ್ತು ನಾನು ಬೇಳೆ ಸಾಂಬಾರು ಸಖತ್ತಾಗಿ ಮಾಡಿದ್ದೀನಿ. ನಮ್ಮ ಮಮ್ಮಿ ಮಾಡ್ತಾರಲ್ವ ಮನೇಲಿ, ಅದೇ ಥರ ಮಾಡಿದ್ದೀನಿ. ಅಂದರೆ ಅದೇ ಥರ ಟೇಸ್ಟ್ ಬರ್ತಾಯಿತ್ತು ಇವತ್ತು. ಮತ್ತು ಇವಾಗ ಟೀ ಕುಡ್ಕೊಂಡು ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು. ಅವ್ರ ಜೊತೆ ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಹೋಗಬೇಕು. ಆ್ಯಂಡ್ ಟೀ ಕುಡ್ಕೊಂಡು ಇವಾಗ ಹೋಗೋಣ. ಈವ್ನಿಂಗ್ಗೆ ಲೆಮನ್ ಟೀ ಮಾಡ್ಕೊಳ್ತಾ ಇದ್ದೆ. ನಾನು ಆಲ್ರೆಡಿ ಪುದೀನದು ಫ್ಲೇವರಲ್ಲಿ ಪುದೀನ ವಾಟರ್ ಇರುತ್ತಲ್ಲ, ಅದನ್ನು ಕುಡ್ಕೊಂಡಿದ್ದೆ. ಅದನ್ನು ವೀಡಿಯೋಲಿ ಹಾಕಿಲ್ಲ ನಾನು. ಸೊ ಅದು ಕುಡ್ದಾದ್ಮೇಲೆ ಲೆಮನ್ ಟೀ ಕುಡ್ಕೊಂಡೆ. ಆ್ಯಕ್ಚುಲಿ ಲೆಮನ್ ಟೀ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನಮ್ಮ ಮನೇಲಿ ನಮ್ಮ ಪಪ್ಪ ಕುಡಿತಾ ಇರ್ತಾರೆ, ನಾವೆಲ್ಲ ಕುಡಿಯಲ್ಲ. ನಮ್ಮ ಮಮ್ಮಿ, ನಾನು, ನಮ್ಮ ಮನೇಲಿ ಅಕ್ಕ ತಂಗಿ ಯಾರೂ ಕುಡಿಯಲ್ಲ. ಬಟ್ ನಮ್ಮ ಪಪ್ಪ ಇದನ್ನು ಕುಡಿತಾರೆ. ಅವರಿಂದನೇ ಆ್ಯಕ್ಚುಲಿ ನಾನು ಕಲ್ತ್ಕೊಂಡಿರೋದು ಮಾಡೋದು ಹೇಗೆ ಅಂತ. ಅಂದರೆ ಮಮ್ಮಿ ಎಲ್ಲ ಊರಿಗೆ ಹೋದಾಗ ನಮ್ಮ ಪಪ್ಪ ಇದು ಒಂದೆರಡು ಸಲ ಮಾಡಿಕೊಟ್ಟಿದ್ರು. ಆವಾಗ ಕಲ್ತ್ಕೊಂಡಿರೋದು ಈ ಥರ ಮಾಡಬೇಕು ಅಂತ. ಸೊ ಓಕೆ, ಇವಾಗ ಟೀ ಕುಡಿದು ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ. ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ನೋಡಿದ್ರೆ ಬಿಸಿಲು ಬಂದಿದೆ. ನಾನು 3 ಡೇಸಿಂದ ಬಟ್ಟೆ ಹಾಕಿದ್ದೀನಿ. ಡೈಲಿ ಮಳೆ ಬಂದು ನನ್ನ ಬಟ್ಟೆ ಒಣಗ್ತಾನೆ ಇಲ್ಲ. ಇವಾಗ ನೋಡಿದ್ರೆ ಸ್ವಲ್ಪ ಬಿಸಿಲಿದೆ ಲೈಟಾಗಿ. ಹಾಗೆ ಟೆರೆಸ್ ಮೇಲೆ ಸುತ್ತಾಡ್ತೀವಿ. ನೋಡಿ ನನ್ನ ಬಟ್ಟೆ ನನಗೆ ಸಾಕಾಗೋಯ್ತು. ನಾನು ಎಷ್ಟು ನೀಟಾಗಿ ವಾಶ್ ಮಾಡಿದ್ದೀನಿ. ನಾನು ಯಾವಾಗ ನೀಟಾಗಿ ವಾಶ್ ಮಾಡಿರ್ತೀನಿ ಆವಾಗಲೇ ಈ ಥರ ಆಗೋದು. ನನಗೆ ಅದಕ್ಕೆ ಬೇಜಾರಾಗುತ್ತೆ. ಮೊದಲೇ ನನಗೆ ಬಟ್ಟೆ ವಾಶ್ ಮಾಡೋಕ್ಕೆ ಇಷ್ಟ ಇಲ್ಲ, ಆವಾಗಲೇ ಹಿಂಗಾಗೋದು. ಈಗ ಬಟ್ಟೆ ಇನ್ನೊಂದು ಸಲ ವಾಶ್ ಮಾಡಬೇಕು, ಏನು ಮಾಡಬೇಕು ತಲೆನೋವು ಅದೊಂದು. ಅದಕ್ಕೆ ಈಗಲಾದರೂ ತೊಗೊಂಡು ಹೋಗ್ಬಿಡ್ತೀನಿ, ಮತ್ತೆ ಮಳೆ ಬಂದರೆ ಕಷ್ಟ. ಇನ್ನೂ ಹಸಿ ಹಾಗೆ ಇದೆ ಬಟ್ಟೆ ಎಲ್ಲ. ಸೊ ಮೇಲೆ ಬಂದರೆ ಫ್ರೆಶ್ ಅನಿಸ್ತಾ ಇದೆ. ಕೆಳಗಡೆ ರೂಮಲ್ಲಿ ಬರೀ ಮಲ್ಕೊಂಡು ಬರೀ ನಿದ್ದೆನೇ ಆಗೋಯ್ತು. ಮೌನನ ರೂಮಿಗೆ ಬಂದಿದ್ದೀನಿ. ಮೌನ ಇವತ್ತು ಫುಲ್ ಗ್ರೀನ್. ಏನು ಬ್ಲಾಗ್ ಮೌನ ಅದು? ಏನದು ಶಿಲ್ಪ ಬರ್ತಾಯಿತ್ತು. 24 hours ಗ್ರೀನ್ ಚಾಲೆಂಜ್. 24 hours ಗ್ರೀನ್ ಚಾಲೆಂಜ್ ಅಂತ ವಿಡಿಯೋ ಮಾಡ್ತಾ ಇದ್ದಾಳೆ. ಅದಕ್ಕೆ ಫುಲ್ ಸೆಟಪ್ ಎಲ್ಲ ನೋಡಿಲೆಲ್ಲ ಹಾಕ್ಕೊಂಡು ಗ್ರೀನ್ ಬಾಟಲು, ಗ್ರೀನ್ ಪಿಪ್ಪು. ನೆನ್ನೆ ಎಲ್ಲ ಮಾರ್ಕೆಟಿಗೆ ಹೋಗಿ ಹೆಂಗೆ ಸುತ್ತಾಡಿದ್ದೀವಿ. ಗ್ರೀನ್ ಶಾಂಪು ಬೇಕು, ಗ್ರೀನ್ ಸೋಪ್ ಬೇಕು, ಗ್ರೀನ್ ಏನದು ಬಾಚಣಿಕೆ ಬೇಕು, ಮತ್ತು ನೇಲ್ ಪಾಲಿಶ್ ಎಲ್ಲ ಹಾಕೊಂಡ್ಬಿಟ್ಟಿದ್ದಾಳೆ ನೋಡಿ. ತಿನ್ನೋ ಐಟಮ್ ಕೂಡ ಊಟ, ಟಿಫನ್ನು ಎಲ್ಲ ಗ್ರೀನ್ ನೇಲ್ ಪಾಲಿಶ್. ಅವಳು ಮಾಡಿರೋದು ಅವಳಿಗೆ ತಿನ್ನಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಕೆಟ್ಟದಾಗ ಮಾಡಿದ್ಲು ಅಡುಗೆನ ಇವತ್ತು. ಬೆಳಿಗ್ಗೆ ಅವ್ರ ಅಕ್ಕ ಮಾಡಿದ್ರೆ ಚೆನ್ನಾಗಿ ಮಾಡ್ತಾರೆ, ಅವಳು ಮಾಡಿದ್ರೆ ಚೆನ್ನಾಗಿ ಮಾಡಲ್ಲ. ಅದು ಕಷ್ಟಪಟ್ಟು ವಿಡಿಯೋಗೋಸ್ಕರ ಅದನ್ನ ವಿಡಿಯೋಲಿ ಬೇರೆ ಹೇಳ್ತಾ ಇದ್ದಾರೆ ಕಷ್ಟಪಟ್ಟು ತಿಂತಾ ಇದೀನಿ ಅಂತ. ಸತ್ಯನ ಮುಖಕ್ಕೆ ಕೊಡ್ದಾಗ ಹೇಳೋದಂದ್ರೆ ನಮ್ಮ ಮೌನಾನೇ ಅನ್ಸುತ್ತೆ. ಕೆಟ್ಟದಾಗ ಮಾಡಿದ್ರೆ ಕೆಟ್ಟದಾಗ ಮಾಡಿದ್ದೀನಿ ಅಂತಾನೆ ಹೇಳ್ತಾಳೆ ಪಾಪ. ಅಂತ ವಿಷಯದಲ್ಲಿ ಪಾಪ ಒಳ್ಳೆ ಹುಡುಗಿ, ಸುಳ್ಳು ಹೇಳಲ್ಲ ಅಲ್ವಾ? ಮೋಸ ಮಾಡಬಾರ್ದಲ್ವಾ ಸಬ್ಸ್ಕ್ರೈಬರ್ಸ್ಗೆ. ಸರಿ, ಮತ್ತೆ ಸಿಗ್ತೀನಿ. ಬಾಯ್ ಮಾಡು. ಟಾಟಾ, ಬಾಯ್. ನೈಟ್ಗೆ ನಾನು ಮಧ್ಯಾಹ್ನದ ಅನ್ನ ಮತ್ತು ಸೊಪ್ಪು ಪಲ್ಯ ಮಾಡ್ಕೊಂಡಿದ್ದೆ, ಮತ್ತು ಒಂದು ಮೊಟ್ಟೆ 2 ಪಾಪಡ್ ತಿನ್ಕೊಂಡೆ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಡೈಲಿ ವ್ಲಾಗ್ಸು ಬರೀ ಬೋರ್ ಆಗ್ತಾ ಇರುತ್ತೆ ಅಂತ ಡಿಫ್ರೆಂಟಾಗಿ ಜಸ್ಟ್ ಟ್ರೈ ಮಾಡಿದೆ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ. ಆ್ಯಂಡ್ ಇನ್ಮೇಲಿಂದ ಡಿಫ್ರೆಂಟಾಗಿ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನೀವು ಕೂಡ ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.